ಹಾಯ್ ನಮಸ್ತೆ. ವಧು ಸೀರಿಯಲ್ನ 82ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಅಂತೂ ಇಂತೂ ವಧು ಮನೆಯವರೆಲ್ಲರೂ ಊಟಕ್ಕೆ ಅಂತ ಔಟಿಂಗ್ ಬಂದಿರ್ತಾರೆ, ಹೋಟೆಲ್ಗೆ ಬಂದಿರ್ತಾರೆ. ಅಲ್ಲಿ ಸಚಿನ್ ಹೇಗಿದೆ ಹೋಟೆಲ್ ಅಂತ ಕೇಳ್ತಾರೆ. ಅದಕ್ಕೆ ಅವರಪ್ಪ ಸೂಪರ್ ಆಗಿದೆ ಅಳಿಯಂದ್ರೆ ಅಂತ ಹೇಳ್ತಾರೆ. ಆದರೆ ಭೂಮಿ ಊಟ ಮಾಡಿದ್ಮೇಲೆ ಹೇಳ್ಬೋದಪ್ಪ ಹೋಟೆಲ್ ಹೇಗಿದೆ ಅಂತ ಅಂದ್ಬಿಟ್ಟು. ಯಾಕೆ ಅಂದ್ರೆ ಹೋಟೆಲ್ ಚೆನ್ನಾಗಿರುತ್ತೆ, ಕೆಲವೊಂದ್ ಕಡೆ ಊಟನೇ ಚೆನ್ನಾಗಿರಲ್ಲ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ದಿಶಾ ಅವರಪ್ಪ ಕರೆಕ್ಟಾಗಿ ಹೇಳ್ದೆ ಭೂಮಿ ಅಂತ ಹೇಳ್ತಾರೆ. ಆದ್ಮೇಲೆ ಸಚಿನ್ ಓಕೆ ಫುಡ್ ಆರ್ಡರ್ ಮಾಡೋಣ ಅಂತ ಹೇಳ್ತಾನೆ. ಸರಿ ವೆಯ್ಟರು ಮೆನು ತಂದು ಕೊಡ್ತಾನೆ. ಅದಾದಮೇಲೆ ಸಚಿನ್ ಓಕೆ ಹೇಳಿ ಯಾರಿಗೆಲ್ಲ ಏನೇನು ಬೇಕು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ದಿಶಾ ಅವರಪ್ಪ ಅಂದರೆ ನಿಮ್ಮ ಹತ್ರನೇ ಮೆನು ಇರೋದು, ನಿಮ್ಮಿಂದನೇ ಶುರುವಾಗಲಿ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಎಲ್ಲರೂ ಆರ್ಡ್ರ್ ಮಾಡ್ಕೊಂಡು ಬರ್ತಾರೆ. ಭೂಮಿ, ಅದಾದಮೇಲೆ ಸಹನಾ, ಗೀತಾ, ದಿಶಾ ಅವರಪ್ಪ ಎಲ್ಲರೂ ಆರ್ಡ್ರ್ ಮಾಡಿ ಆದಮೇಲೆ ವಧು ಕೈಗೆ ಮೆನು ಬರುತ್ತೆ. ಅದಕ್ಕೆ ದಿಶಾ ವಧು ಹತ್ರ ಹೇಳ್ತಾಳೆ, ನೋಡ್ಕೊಂಡು ಆರ್ಡ್ರ್ ಮಾಡು ವಧು, ನಮ್ಮಪ್ಪ ಮತ್ತು ನಿಮ್ಮ ಭಾವನೆ ಸಾಕು, ನಿನ್ನ ಬಜೆಟ್ಗಿನ್ನ ಜಾಸ್ತಿ ಆರ್ಡ್ರ್ ಮಾಡೋದಕ್ಕೆ, ಇವ್ರನ್ನ ರೇಂಜ್ ನೋಡಿದ್ರೆ ತುಂಬ ಆಗುತ್ತೆ ಅಂತ ಅನ್ನೋ ಥರ ಇದೆ, ನೋಡ್ಕೊಂಡು ಆರ್ಡ್ರ್ ಮಾಡು, ದುಡ್ಡಿದೆಯಾ ನಿನ್ನ ಹತ್ರ ಅಂತ ದಿಶಾ ವಧುಗೆ ಹೇಳ್ತಾಳೆ. ಯೋಚನೆ ಮಾಡ್ತಾ ಕೂತಿರ್ತಾಳೆ ಏನು ಮಾಡೋದು ಅಂತ. ಆವಾಗ ಭೂಮಿ ಯಾಕಕ್ಕ ಯೋಚನೆ ಮಾಡ್ತಾ ಕೂತಿದ್ದೀಯಾ, ಆರ್ಡ್ರ್ ಮಾಡು ನಿನ್ಗೇನು ಬೇಕು ಅಂತ ಭೂಮಿ ಹೇಳ್ತಾಳೆ. ಇನ್ನು ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ದಿಶಾ ಅವರಪ್ಪ ಕುದೋಳಿ ಅಂದರೆ ನನಗೂ ಹಾಗೆ ಅನ್ನಿಸ್ತಾ ಇದೆ, ಮನೆ ಊಟ ತಿಂದು ತಿಂದು ಬಾಯಿ ರುಚಿನೇ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಗೀತಾ ಮಾಡಿಕೊಂಡು ತೌಡು ತಿನ್ನೋ ಹಸುಗೆ ರೊಟ್ಟಿ ಸಿಕ್ಕಿದ್ರೆ ಹೀಗೆ ಆಡೋದಂತೆ ಬೈತಾಳೆ. ಅದಕ್ಕೆ ದಿಶಾ ಅವರಪ್ಪ ಪುಣ್ಯಕ್ಕೆ ಹಸು ಅಂದಿಲ್ಲ, ನಾಯಿ ಅನ್ಲಿಲ್ವಲ್ಲ, ಪರವಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ರಾತ್ರಿ ಉಳ್ದಿದ್ದನ್ನ ನೀವು ತಿನ್ನಬೇಕು, ಎದುರುಗಡೆ ಮನೆ ನಾಯಿನೂ ತಿನ್ನಬೇಕು ಅಂತ ಹೇಳ್ತಾಳೆ. ಎಲ್ಲರೂ ನಗ್ತಾ ಇರ್ತಾರೆ ಗೀತನ ಕಾಮಿಡಿ ಕೇಳಿ. ಸಚಿನ್ ಬೇಕಿತ್ತ ಚಿಕ್ಕಮ್ಮವ ಅಂತ ಅಂತಾನೆ. ಅದಕ್ಕೆ ದಿಶಾ ಅವರಪ್ಪ ಹೆಂಗಸರ ಹತ್ರ ಮಾತಾಡಿ ಗೆಲ್ಲಕ್ಕಾಗಲ್ಲ ಬಿಡಿ ಅಳಿ ಅಂದರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಸಚಿನ್ ಅದಕ್ಕೆ ನಾನು ನಮ್ಮ ಶ್ರೀಮತಿಯವ್ರಿಗೆ ಏನು ಹೇಳಕ್ಕೆ ಹೋಗಲ್ಲ ಅಂತ ಸಚಿನ್ ಹೇಳ್ತಾನೆ. ಅದಕ್ಕೆ ಸಹನಾ ಹೇಳಿದ್ರೆ ಆವಾಗಲೇ ರಿಪ್ಲೈ ಕೊಡ್ತೀವಲ್ಲ ಅಂತ ಸಹನಾ ಹೇಳ್ತಾಳೆ. ಸಚಿನ್ ಅವ್ರ ಮಾವನ ಹತ್ರ ಮಾವ ನಿಮ್ದೇನು ಕತೆ ಅಂತ ಕೇಳ್ತಾನೆ. ಅದಕ್ಕೆ ಶಂಕರ್ ಅವರು ಮದುವೆ ಆಗಿ 30 ವರ್ಷ ಆದ್ರೂ ನಮ್ಮಿಬ್ರ ಮಧ್ಯೆ ಇಲ್ಲಿವರೆಗೂ ಜಗಳನೇ ಆಗಿಲ್ಲ ಅಂತ, ಮನಸ್ತಾಪ ಬಂದಿಲ್ಲ ಅಂತ ಏನೂ ಅಲ್ಲ, ಬಂದಿದೆ ಎಷ್ಟೋ ಸಂದರ್ಭಗಳಲ್ಲಿ ಏನಾದರೂ ಆದರೆ ಯಾರೂ ಇಲ್ಲದೆ ಇದ್ದಾಗ ಒಳಗೆ ಬಂದು ಹೀಗಲ್ಲ ಹೀಗೆ ಮಾಡಬೇಕು ಅಂತ ಹೇಳಿದ್ದಾಳೆ. ಇಷ್ಟು ವರ್ಷ ಆದ್ರೂ ನನಗೆ BP ಶುಗರ್ ಬಂದಿಲ್ಲ ಅಂದರೆ ಅದಕ್ಕೆ ಇವಳು ತಾಳ್ಮೆನೇ ಕಾರಣ. ಜೀವನಕ್ಕೆ ನನ್ನ ಹೆಲ್ತ್ಗೆ ಆರೋಗ್ಯವಾಗಿರೋದಕ್ಕೆ ಎಲ್ಲದಕ್ಕೂ ದೇವಕಿನೇ ಕಾರಣ ಅಂತ ಶಂಕರ್ ಅವ್ರು ಹೇಳ್ತಾರೆ. ಎಲ್ಲರೂ ಕ್ಲಾಪ್ಸ್ ಹಾಕ್ತಾರೆ. ದಿಶಾ ಅವರಪ್ಪ ಅಯ್ಯೋ ಏನು ಮಾಡಲಿ, ನಾನು ನತದೃಷ್ಟ, BP ಶುಗರು ಎರಡೂ ಕಾಯಿಲೆ ನನಗೆ ಬಂದಿದೆ, ಭಾರತದ ನತದೃಷ್ಟ ಗಂಡಸರಲ್ಲಿ ನಾನು ಒಬ್ಬನಾಗಿದ್ದೀನಿ ಅಂತ ಹೇಳ್ತಾರೆ. ಮೂಗು ಮುರಿತಾ ಇರ್ತಾಳೆ. ಅಷ್ಟರೊಳಗಡೆ ಸಚಿನ್ ನಿಮ್ಮ ಆರೋಗ್ಯ ಹಾಳಾಗೋಕ್ಕೆ ಕಾರಣ ಅತ್ತೇನೆ ಅಂತ ಹೇಳ್ತಾ ಇದ್ದೀರಾ ಮಾವ ಅಂತ ಅಂದ್ಬಿಟ್ಟು ಸಚಿನ್ ಹೇಳ್ತಾನೆ. ಸುಮ್ಮನೆ ಬಾಯಿ ಮಾತ್ಕಂಗೆ ಅಂದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಗೀತಾ ಹೌದೌದು, ನಿಮ್ಮಂಥ ಗಂಡಸರಿಗೆ ಮೂಗ್ದಾರ ಹಾಕಿ ಇಟ್ಕೊಳ್ಳಿಲ್ಲ ಅಂತಂದರೆ ಲಂಗು ಲಗಾಮಿಲ್ದಾನೆ ಓಡಾಡ್ತೀರಾ ಅಂತ ಹೆಂಡತಿ ಸಿಕ್ಕಿರೋದಕ್ಕೆ ನೀವು ಆರಾಮಾಗಿರೋದು, ಇಲ್ಲ ಅಂದಿದ್ದಿದ್ರೆ ನಿಮ್ಮದು ಪರಿಸ್ಥಿತಿ ಬೇರೆನೇ ಆಗಿರ್ತಾ ಇತ್ತು, ಅದಕ್ಕೆ ನಿಮ್ಮ ಜೊತೆ ಹೆಣ್ಗಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಮಾಡ್ಕೋಬೇಡ್ವಿ ನನ್ನ ಗೀತಾ, ನಿನಗೋಸ್ಕರ ಆರ್ಡ್ರ್ ಮಾಡಿದ್ದೀನಿ ರಾಯ್ತಾ ಅಂತ ಹೇಳ್ತಾರೆ. ಎಲ್ಲರೂ ವಾ 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 ಅಂತ ಹೇಳ್ತಾರೆ. ಅವ್ರು ಇನ್ನೊಂದು ಡೈಲಾಗ್ ಹೊಡಿತಾರೆ, ಇರಿ ಇನ್ನೊಂದು ಲೈನ್ ಐತೆ ಫೈಟಿಂಗ್ ಲೈನು, ಇಬ್ರು ಒಟ್ಟಿಗೆ ಸೇರಿ ಊಟ ಮಾಡೋಣ ಆಯ್ತಾ ಅಂತ ಹೇಳ್ತಾರೆ. ಅಂತ ಗೀತಾ ಕೋಪ ಮಾಡ್ಕೊತಾಳೆ. ಎಲ್ಲರೂ ವಾ 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 ಅಂತ ತುಂಬ ಖುಷಿ ಪಡ್ತಾರೆ. ಇಲ್ಲಿ ತರಂಗ ಆ್ಯಪಲ್ ತಿಂತ ಫೋನ್ ನೋಡ್ತಾ ಕೂತಿರ್ತಾಳೆ. ಅದಕ್ಕೆ ಯಶೋಮತಿ ಅವರು ಯಾಕಮ್ಮ ತರಂಗ ಊಟಕ್ಕೆ ಬಾರಲ್ವೇನಮ್ಮ, ಊಟಕ್ಕೆ ಬಾರಮ್ಮ ಅಂತ ಯಶೋಮತಿ ಅವ್ರು ಕರೀತಾರೆ. ಅದಕ್ಕೆ ತರಂಗ ಇಲ್ಲ ದೊಡ್ಡಮ್ಮ ನನಗೆ ಆ್ಯಪಲ್ ಸಾಕು ಇವತ್ತು ಅಂತ ಹೇಳ್ತಾಳೆ. ಇನ್ನು ಪ್ರಿಯಾಂಕಾ ಬಂದು ಯಶೋಮತಿ ಅವ್ರ ಹತ್ರ ನಿಂತ್ಕೊತಾಳೆ. ಗೌರಿ ಊಟ ಎಲ್ಲ ಟೇಬಲ್ ಮೇಲೆ ತಂದು ಇಡ್ತಾ ಇರ್ತಾಳೆ. ಯಾಕಮ್ಮ ಪ್ರಿಯಾಂಕಾ ಇಲ್ಲಿ ಬಂದು ನಿಂತ್ಕೊಂಡೆ, ಬಮ್ಮ ಊಟ ಮಾಡು ಕುತ್ಕೋ ಅಂತ ಹೇಳ್ತಾರೆ ಯಶೋಮತಿ ಅವರು. ಪ್ರಿಯಾಂಕಾ ಇಲ್ಲ ಅತ್ತೆ, ನಾನು ಊಟ ಕೂತ್ಕೊಂಡ್ರೆ ನಿಮಗೆಲ್ಲ ಬಡಿಸೋರು ಯಾರು, ನಾನು ಊಟ ಬಡಿಸಿ ಆಮೇಲೆ ಊಟ ಮಾಡ್ತೀನಿ, ದೆನ್ ಐ ವಿಲ್ ಹ್ಯಾವ್ ಅಂತ ಹೇಳ್ತಾಳೆ. ಅದಕ್ಕೆ ಯಶೋಮತಿ ಅವರು ಅದಕ್ಕೆ ನನಗೆ ನೀನು ಇಷ್ಟ ಆಗೋದು, ಈಗಿನ ಕಾಲದ ಹುಡುಗಿರಲ್ಲಿ ಸಿಗೋದು ತುಂಬ ಅಪರೂಪ ಅಂತ ಹೇಳ್ತಾರೆ. ಪ್ರಿಯಾಂಕಾ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ. ಊಟ ಬಡಿಸ್ಕೊಂಡು ಬಂದು ಸಾರ್ಥಕ್ಕೆ ಊಟ ಬಡಿಸ್ತಾಳೆ. ಅದಕ್ಕೆ ಸಾರ್ಥಕ್ ಜಾಸ್ತಿ ಆಯಿತು ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಯಶೋಮತಿ ಅವರು ಗಂಡನಿಗೆ ಹೆಂಡತಿ ಪ್ರೀತಿಯಿಂದ ಬಡಿಸ್ತಾ ಇದ್ದಾಳೆ ಅಲ್ವೇನಮ್ಮ ಅಂತ ಹೇಳ್ತಾರೆ. ಪ್ರಿಯಾಂಕಾ ತಲೆ ಅಳ್ಳಾಡಿಸ್ತಾಳೆ. ಅದಾದಮೇಲೆ ಪ್ರಿಯಾಂಕಾ
ತಂಗು ಊಟ ಬಡಿಸ್ತಾಳೆ. ಅವಾಗ ವೀಕ್ಷಿತ ಸಾಕು ಸಾಕು ಅಂತಾಳೆ. ಅದಕ್ಕೆ ಯಶೋಮತಿ ಅವರು, ಯಾಕಮ್ಮ ವೀಕ್ಷಿತ ಸಾಕಾ, ಎಷ್ಟು ಊಟ ಮಾಡ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಸಾಕು ಅತ್ತೆ ಅಂತ ಅವಳು ಹೇಳ್ತಾಳೆ. ಈಗಿನ ಹೆಣ್ಮಕ್ಳು ಕಮ್ಮಿ ತಿಂತಾರೆ, ಡಯಟ್ ಅನ್ನೋ ಕಾನ್ಶಿಯಸ್ ಜಾಸ್ತಿ ಆಗಿದೆ ಅಂತ ಆದಿಯವರಮ್ಮ ಹೇಳ್ತಾರೆ. ಅರ್ಥಕ್ಕೆ ಯಶೋಮತಿ ಅವ್ರಿಗೆ, ಅಮ್ಮ ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ, ನೀನು ಯಾಕೆ ಈ ಥರ ಮೋಸ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಯಶೋಮತಿ ಅವರು, ನಾನೇನಪ್ಪ ಮೋಸ ಮಾಡಿದೆ, ನಾನೇನು ಮಾಡಿದೆ ಅಂತ ಯಶೋಮತಿ ಅವರು ಸಾರ್ಥಕ್ ಹತ್ರ ಕೇಳ್ತಾರೆ. ಅದಕ್ಕೆ ಸಾರ್ಥಕ್, ಆದಿಗೆ ಮಾಡ್ತಾ ಇರೋದು ಮೋಸ ಅಲ್ವೇನಮ್ಮ, ಯಾಕಮ್ಮ ಈ ಥರ ಮೋಸ ಮಾಡ್ತಾ ಇದೆಯಾ ಆದಿಗೆ ಅಂತ ಹೇಳ್ತಾನೆ. ಅದಕ್ಕೆ, ಯಾಕೆ ಬ್ರೋ ಏನೇನೋ ಹೇಳ್ತಾ ಇದೀಯಾ ದೊಡ್ಡಮ್ಮನ ಬಗ್ಗೆ, ನನಗೆ ಮೋಸ ಮಾಡಿದ್ದಾರೆ ದೊಡ್ಡಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾನೆ. ಯಶೋಮತಿ ಅವರು, ಆದಿ ನಾನೇನಪ್ಪ ನಿನಗೆ ಮೋಸ ಮಾಡಿದೆ ಕೇಳು ಅಂತ ಹೇಳ್ತಾರೆ. ಅಮ್ಮ, ಆದಿಗೂ ಮದುವೆ ವಯಸ್ಸಾಗಿದೆ ತಾನೆ, ಅವನಿಗೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ತಾನೆ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾನೆ. ಇಲ್ಲಿ ಭೂಮಿ ಚಿಕ್ಕಮ್ಮ ಚಿಕ್ಕಪ್ಪನ ಬಗ್ಗೆ ಹೇಳಿದ್ರು, ಚಿಕ್ಕಪ್ಪ ಚಿಕ್ಕಮ್ಮನ ಬಗ್ಗೆ ಹೇಳಿದ್ರು, ಅಪ್ಪನೂ ನಿನ್ನ ಬಗ್ಗೆ ಹೇಳಿದ್ರು, ನೀನೇನು ಹೇಳಲೇ ಇಲ್ವಲ್ಲಮ್ಮ ಅಂತ ದೇವಕಿ ಅವ್ರಿಗೆ ಹೇಳ್ತಾಳೆ. ದೇವಕಿ ಅವರು, ನಾನೇನೇ ಇವ್ರ ಬಗ್ಗೆ ಹೇಳಲಿ ಅಂತ ದೇವಕಿ ಅವ್ರು ಹೇಳ್ತಾರೆ. ವಧು, ಭೂಮಿ ಮತ್ತು ಸಹನ ಎಲ್ಲರೂ ನಿನ್ಗೇನು ಅನಿಸುತ್ತೆ ಅದನ್ನು ಹೇಳಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದೇವಕಿ ಅವರು, ಗಂಡ ಆಗಲಿ ಅಪ್ಪ ಆಗಲಿ ಕಲ್ಪವೃಕ್ಷದ ಥರ, ಗೋಸ್ಕರ ಏನೂ ಮಾಡ್ಕೊಳ್ದೆ ಇದ್ರು ಹೆಂಡತಿ ಮಕ್ಳಿಗೋಸ್ಕರ ಎಲ್ಲಾನು ಕೊಡಿಸ್ತಾ ಜೀವನನೇ ಸವಿಸ್ತಾರೆ. ಅದೇ ಸಾಲಕ್ಕೆ ಸೇರಿದವರು, ಯಾವತ್ತೂ ನನಗೆ ಅದು ಇಲ್ಲ ಇದಿಲ್ಲ ಅಂತ ಹೇಳಿಲ್ಲ. ಅವರು 4 ಕಾಸು ದುಡ್ದಿದ್ರಲ್ಲಿ ಎಲ್ಲದನ್ನು ಮಕ್ಳಿಗೋಸ್ಕರ ಹೆಂಡತಿಗೋಸ್ಕರ ಅಂತ ಮಾಡಿದವರು. ಮಕ್ಕಳನ್ನ ಓದಿಸಿದ್ರು, ಇದ್ದಿದ್ದ 4 ಕಾಸಲ್ಲಿ ಮಕ್ಕಳನ್ನ ಮದುವೆ ಮಾಡಿದ್ರು, ಮನೆ ಜವಾಬ್ದಾರಿನ ತಗೊಂಡ್ರು. ಮಕ್ಕಳು ಒಂದು ಒಳ್ಳೆ ಸಂಸ್ಕಾರ ಕಲ್ತಿದ್ದಾರೆ ಅಂದರೆ ಅದಕ್ಕೂ ಕಾರಣ ಇವರೇನೆ. ಇದ್ದವರು ಶ್ರೀಮಂತರಲ್ಲ, ಮನೆಯಲ್ಲಿ ನೆಮ್ಮದಿಯಾಗಿ ಇರೋರು ಶ್ರೀಮಂತರು ಅಂತ ಹೇಳ್ಕೊಟ್ಟವ್ರು ಇವರು. ಗಂಡನ ಪಡೆಯೋದಕ್ಕೆ 7 ಜನ್ಮ ಅಲ್ಲ 100 ಜನ್ಮ ಮಾಡಿರಬೇಕು. ನಾನಿವತ್ತು ಆರೋಗ್ಯವಾಗಿ ಇಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಇವರೇ ಅಂತ ದೇವಕಿ ಅವ್ರು ಹೇಳ್ತಾರೆ. ಎಲ್ಲರ ಮುಖದಲ್ಲೂ ಖುಷಿ ಮೂಡುತ್ತೆ. ದೇವಕಿ ಅವ್ರು ಹೇಳಿದ್ದು ನಿಜ ಅಲ್ವಾ ಅಂತ ಎಲ್ಲರಿಗೂ ಅನಿಸುತ್ತೆ. ಎಲ್ಲರೂ ಕ್ಲಾಪ್ಸ್ ಹಾಕೋದ್ರ ಮುಖಾಂತರ ತುಂಬ ಖುಷಿ ಪಡ್ತಾರೆ. ಮಾತಾಡಿ ಮುಗಿಸಿದ್ಮೇಲೆ ದಿಶಾ, ಎಲ್ಲರೂ ಮಾತಾಡಿದ್ರಿ, ನಾನು ಮಾತಾಡ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಭೂಮಿ, ಅಲ್ಲ ಕಣೆ, ಎಲ್ಲರೂ ಅವ್ರವ್ರ ಗಂಡನ ಬಗ್ಗೆ ಮಾತಾಡಿದ್ರು, ನೀನು ಯಾವ್ರ ಬಗ್ಗೆ ಮಾತಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತ ದಿಶಾ ಹೇಳ್ತಾಳೆ. ಯಾರೇ ಅದು ಸ್ಪೆಷಲ್ ವ್ಯಕ್ತಿ ಅಂತ ಕೇಳೋದಕ್ಕೆ ವಧು ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾಳೆ. ಎಲ್ಲರೂ ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಸಾಮಾನ್ಯವಾಗಿ ಮಕ್ಕಳಿಗೆ ಅಪ್ಪಂದೋ ಅಥವಾ ಅಮ್ಮಂದೋ ಒಂದು ಗುಣ ಬರುತ್ತೆ, ಆದರೆ ನಮ್ಮ ವಧುಗೆ ಅಪ್ಪಂದು ಅಮ್ಮಂದು ಇಬ್ರದ್ದು ಗುಣ ಬಂದಿದೆ. ತಾಳ್ಮೆ, ಅಪ್ಪನ ತ್ಯಾಗದ ಜೊತೆ ದೇವ್ರು ಕೊಟ್ಟಿರೋ ವರನೂ ಇದೆ. ಯಾರ ಮನ್ಸಿಗೂ ನೋವಾಗಬಾರ್ದು ಅನ್ನೋದೇ ಅವಳ ಮೊದಲನೇ ಅರ್ಥ ಮಾಡಿಕೊಂಡು ಅವ್ರ ಖುಷಿಗೆ ಏನು ಬೇಕಾದರೂ ಮಾಡ್ತಾಳೆ. ಅದಕ್ಕೆ ಉದಾಹರಣೆ ಇವತ್ತಿನ ಪಾರ್ಟಿ. ನೋಡಿರೋ ಮಟ್ಟಿಗೆ ಸ್ವಾರ್ಥ ಇಲ್ಲದೆ ಇರೋ ಒಂದು ಜೀವ ಅಂದರೆ ಅದು ವಧು ಅಂತ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ ಅಂತ ದೊಡ್ಡ ಮಾತುಗಳನ್ನ ಆಡ್ತಾಳೆ. ಅದಕ್ಕೆ ಎಲ್ಲರೂ ಕ್ಲಾಪ್ಸ್ ಹಾಕ್ತಾರೆ. ಮತ್ತೆ ಇರೋರೆಲ್ಲರೂ ತುಂಬ ಖುಷಿಯಾಗಿರಬೇಕು ಅಂತ ಬಯಸ್ತಾಳೆ. ತನಗೋಸ್ಕರ ಏನು ಮಾಡ್ಕೋಬೇಕು ಅಂತಲೂ ಯಾವತ್ತೂ ಯೋಚನೆ ಮಾಡಲ್ಲ. ಅಮ್ಮನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದಾಳೆ. ಅಪ್ಪ, ಚಿಕ್ಕಮ್ಮ, ಅವ್ರ ಭಾವ, ಅವ್ರ ತಂಗಿರು, ಅಪ್ಪ ಅಮ್ಮ ಎಲ್ಲರನ್ನೂ ತುಂಬ ಖುಷಿಯಿಂದ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ ಅನ್ನೋ ಒಳ್ಳೆ ಮನಸ್ಸು ಅವಳ್ದು. ಒಳ್ಳೆತನನ ದೇವರು ಗುರ್ತಿಸ್ಬೇಕು ಅಷ್ಟೇ. ಏನಾದರೂ 2ನೇ ತಾಯಿ ಅಂತ ಕರಿತೀನಿ ಅಂದರೆ ಅದು ವಧುನ್ ಮಾತ್ರ. ದಿಶಾ ತುಂಬ ದೊಡ್ಡ ಡೈಲಾಗ್ಸ್ಗಳನ್ನೆಲ್ಲ ಹೇಳಿ ಎಲ್ಲರ ಮನಸ್ಸನ್ನ ಗೆಲ್ತಾಳೆ. ಎಲ್ಲರೂ ತುಂಬ ಖುಷಿಯಿಂದ ಕ್ಲಾಪ್ಸ್ ಹಾಕ್ತಾರೆ. ವಧು ಅಷ್ಟೇ ತುಂಬ ಖುಷಿಯಿಂದ ದಿಶಾನ ಹಗ್ ಮಾಡ್ತಾಳೆ. ಅದಕ್ಕೆ ಹೇಳಿದ್ದನ್ನು ಕೇಳಿ ಯಶೋಮತಿ ಅವರು, ಅದಾ ವಿಷಯ, ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿದ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸಾರ್ಥಕ್, ಏನು ಚಿಕ್ಕಮ್ಮ ಏನು ಹೇಳ್ತೀರಾ ಅಂತ ಚಿಕ್ಕಮ್ಮನ ಕೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಮ್ಮ, ಅದಕ್ಕೆ ಆದಿ ಒಪ್ಪಬೇಕಲ್ಲ, ನಾನು ಮದುವೆಗೆ ರೆಡಿ ಅಂತ ಆದಿ ಹೇಳಬೇಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಆದಿ ಹತ್ರ, ಏನಪ್ಪ ಹೀರೋ ರೆಡಿನಾ ಮದುವೆಗೆ ಅಂತ ಸಾರ್ಥಕ್ ಕೇಳ್ತಾನೆ. ಹುಡುಗಿ ವೀಕ್ಷಿತ ಥರ ಇದ್ರೆ ಸಾಕ, ನಮ್ಮ ವೀಕ್ಷಿತ ಆದರೆ ಓಕೆನಾ ಅಂತ ಕೇಳ್ತಾನೆ. ಆದಿ ಅವರಮ್ಮ, ಏನಪ್ಪ ಸಾರ್ಥಕ್, ನೀನು ಆದಿ ಮದುವೆ ವಿಷಯದಲ್ಲಿ ಇವಳ ಹೆಸರು ಯಾಕೆ ತೊಗೊತಾ ಇದೀಯಾ ಅಂತ ಹೇಳ್ತಾರೆ. ಸಾರ್ಥಕ್, ಗಾಬರಿ ಆಗಬೇಡಿ ಚಿಕ್ಕಮ್ಮ, ವೀಕ್ಷಿತ ಥರ ಇದ್ದರೆ ಓಕೆನಾ ಅಂತ ಫಾರ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಅಂತ ಸಾರ್ಥಕ್ ಹೇಳ್ತಾನೆ. ಹೇಳೋ ಆದಿ ಅಂತ ಅಂದ್ಬಿಟ್ಟು ಆದಿ ಕಡೆ ತಿರ್ಕೊತಾನೆ ಸಾರ್ಥಕ್. ಅದಕ್ಕೆ ಆದಿ, ಹಾಂ ಬ್ರೋ, ನೀ ಹೇಳೋದು ಕರೆಕ್ಟ್ ಇದೆ. ಹಾಗೆ ಹೆಂಡತಿ ಆಗೋಳು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು. ನಾನು ಸಾರಿ ಕೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕು, ಸಾಧಿಸ್ಬಾರ್ದು ಜಾಸ್ತಿ, ನನಗಿಷ್ಟ ಆಗಲ್ಲ. ಕೇಳಿದ ತಕ್ಷಣ ಒಪ್ಕೊಂಡು ಯಾವಾಗಲೂ ನಗ್ನಗ್ತಾ ಇರಬೇಕು, ನನಗೆ ಆಗಲೇ ಇಷ್ಟ ಆಗೋದು.
ವೀಕ್ಷಿತ ಕಡೆ ಮುಖ ಮಾಡಿಕೊಂಡು ಹೇಳ್ತಾನೆ. ಅದಕ್ಕೆ ಸಾರ್ಥಕ್, ಓ ಹೌದಾ, ನೀನೇನು ಹೇಳ್ತೀಯ ವೀಕ್ಷಿ ಅಂತ ಅಂದ್ಬಿಟ್ಟು ವೀಕ್ಷಿತನ್ನ ಕೇಳ್ತಾನೆ ಸಾರ್ಥಕ್. ಅದಕ್ಕೆ ತರಂಗ, ನೀನು ಹೇಳೋ ಥರ ಕ್ವಾಲಿಟೀಸ್ ಹುಡುಗಿ ಸಿಗೋದು ಈಗಿನ ಕಾಲದಲ್ಲಿ ಕಷ್ಟ ಅನಿಸುತ್ತೆ. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಹುಡುಗಿರಿಗೆ ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ. ತನ್ನ ಗಂಡ, ತನ್ನ ಮಕ್ಕಳು, ಮನೆ ಅಷ್ಟೇ ಇರುತ್ತೆ ಹೇಳ್ತಾಳೆ. ಅದಕ್ಕೆ ಯಶೋಮತಿ ಅವರು, ನೀನು ಏನೇ ಹೇಳ್ತೀಯಮ್ಮ ಪ್ರಿಯಾಂಕಾ ಅಂತ ಪ್ರಿಯಾಂಕನ್ ಕೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ, ಪ್ರಕಾರ ಹುಡುಗಿ ಹೇಗಿರ್ತಾಳೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅವಳು ಕಟ್ಕೊಳ್ಳೋ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಖಂಡಿತ ಆಗುತ್ತೆ, ಆದರೆ ಅದನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇಬ್ರು. ಅಂದ್ಬಿಟ್ಟು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿ ಅವಳ ಮೇಲೆ ಕೈ ಎತ್ತೋದು ಅಲ್ಲ ಪ್ರಿಯಾಂಕಾ ಹೇಳ್ತಾಳೆ. ಇಲ್ಲಿ ಆರ್ಡ್ರ್ ಮಾಡಿದ ಫುಡ್ ಎಲ್ಲ ಬರುತ್ತೆ, ಎಲ್ಲರೂ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸಚಿನ್ ಅಂತೂ ತುಂಬ ಬೇಗ ಬೇಗ ತಿಂತಾ ಇರ್ತಾರೆ. ಊಟ ಅಂತೂ ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ, ಎಲ್ಲರೂ ತಿಂತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಸಚಿನ್ ತುಂಬ ಫಾಸ್ಟಾಗಿ ತಿಂತಾ ಇರೋದು ನೋಡಿ ಸಹನಾ, ಸಚ್ಚು ಸ್ವಲ್ಪ ನಿಧಾನಕ್ಕೆ ತಿನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ, ಊಟ ಖಾಲಿ ಆಗಿಬಿಡತ್ತೆ ಅಂತ ತಿಂತಾ ಇರಬೇಕು ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಸಚಿನ್, ಇಲ್ಲ ಇಲ್ಲ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆಯಲ್ಲ ಅದಕ್ಕೆ ತಿಂತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ, ಭಾವ ಹಾಗಾದರೆ ನೀವು ಅಮೇರಿಕಾಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಟ್ಟು ಹೋಗ್ತೀರಾ ಅಲ್ವಾ, ಅಥವಾ ಹಾಗೆ ಹೋಗ್ಬಿಡ್ತೀರಾ ಅಂತ ಭೂಮಿ ಕೇಳ್ತಾಳೆ. ಭೂಮಿ ಕೇಳಿದ್ದನ್ನು ನೋಡಿ ಸಚಿನ್ಗೆ ಗಾಬರಿಯಾಗಿ ನತ್ತತ್ತೆ. ಸಹನಾ ನೀರು ಕುಡಿಸ್ತಾಳೆ. ಅದಕ್ಕೆ ದಿಶಾ ಅವರಪ್ಪ, ನಮ್ಮ ಅಳಿಯಂದ್ರದ್ದು ಮಾತಂದರೆ ಮಾತು, ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಡಿಸ್ತೀರಾ ಅಲ್ವಾ ಅಳಿಯಂದ್ರೆ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ಸಚಿನ್, ಕೊಡ್ಸೋಣ ಬಿಡಿ ಅದೇನು ಮಹಾ ಅಂತ ಸಚಿನ್ ಹೇಳ್ತಾನೆ. ಇಲ್ಲಿ ದಿಶಾ ವಧು ಹತ್ರ, ನಿಮ್ಮ ಭಾವ ಆರ್ಡ್ರ್ ಮಾಡ್ತಾ ಇರೋದು ನೋಡಿದ್ರೆ ನಿನ್ನ ಬಜೆಟ್ಗೆ ಆಗಲ್ಲ ಅನಿಸುತ್ತೆ, ಬಂದು ಎಷ್ಟಿದೆ ದುಡ್ಡು ಅಂತ ಕೇಳ್ತಾಳೆ. ಅದಕ್ಕೆ 5,000 ಇದೆ ಅಂತ ವಧು ಹೇಳ್ತಾಳೆ. ನೋಡ್ಕೊಂಡು ಆರ್ಡ್ರ್ ಮಾಡು, ನಿನ್ನ ಬಜೆಟ್ಗಿನ್ನ ಜಾಸ್ತಿ ಆಗ್ಬೋದು ಅಂತ ದಿಶಾ ವಧುಗೆ ಎಚ್ಚರಿಕೆ ಕೊಡ್ತಾ ಇರ್ತಾಳೆ. ದಿಶಾ ಮನಸ್ಸಲ್ಲಿ ಬೇಡ್ಕೊತಾಳೆ ದೇವ್ರ ಹತ್ರ, ಇವ್ರು ಆರ್ಡ್ರ್ ಮಾಡ್ತಾ ಇರೋದು ಬಿಲ್ಲು ವಧು ಹತ್ರ ಇರೋ ದುಡ್ಡು ಒಳಗಡೆನೆ ಬರಲಿ ಅಪ್ಪ, ಬಿಲ್ ಜಾಸ್ತಿ ಆಗ್ದೇ ಇರಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೂಡ ಬೇಡ್ಕೊತಾಳೆ. ಹೇಳಿದ ಮಾತಿಗೆ ಯಶೋಮತಿ ಅವರು, ನೀನೇನು ಹೇಳ್ತೀಯ ಸಾರ್ಥಕ್ ಅಂತ ಸಾರ್ಥಕ್ ಹತ್ರ ಕೇಳ್ತಾರೆ. ಸಾರ್ಥಕ್, ಇಬ್ರದ್ದು ತಪ್ಪಿರುತ್ತೆ ಅಲ್ವಮ್ಮ, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋದಲ್ವಾ, ಇಬ್ರದ್ದು ತಪ್ಪಿರುತ್ತೆ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಇಬ್ರದ್ದು ತಪ್ಪಿದ್ರೂ ಅದನ್ನು ಸರಿ ದೂಗಿಸ್ಕೊಂಡು ಹೋಗೋದು ಮುಖ್ಯನಪ್ಪ ಅಂತ ಯಶೋಮತಿ ಅವ್ರು ಹೇಳ್ತಾರೆ. ತರಂಗ, ನೀವು ಹೇಳೋದು ನೋಡಿದ್ರೆ ದೊಡ್ಡಮ್ಮ, ಆದಿ ಅಣ್ಣನಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಅನಿಸುತ್ತೆ ಅಂತ ತರಂಗ ಹೇಳ್ತಾಳೆ. ಅದಕ್ಕೆ ಯಶೋಮತಿಯವರು, ಯಾಕಮ್ಮ ಹಂಗಂತೀಯ ಅಂತ ಯಶೋಮತಿಯವ್ರು ಕೇಳ್ತಾರೆ. ಅಲ್ಲ ದೊಡ್ಡಮ್ಮ, ಮದುವೆ ಆಗೋರ ಮುಂದೆನೇ ತಪ್ಪು ಸರಿ ಜಗಳ ಅಂತ ಎಲ್ಲ ಮಾತಾಡಿದ್ರೆ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಯಶೋಮತಿಯವರು, ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ, ಮದುವೆ ಆಗೋರಿಗೆ ನೆಗೆಟಿವ್ ಪಾಸಿಟಿವ್ಸ್ ಎರಡರ ಬಗ್ಗೆನೂ ಹೇಳ್ಕೊಡ್ಬೇಕಾಗತ್ತೆ ಅಂತ ಯಶೋಮತಿಯವರು ಹೇಳ್ತಾರೆ. ತರಂಗ, ಆಗಿನ ಕಾಲದ ಥರ ಈಗಿನ ಕಾಲದಲ್ಲಿ ಯಾರು ಶಾಸ್ತ್ರ ಸಂಪ್ರದಾಯ ಅಂತ ಫಾಲೋ ಮಾಡಲ್ಲ ದೊಡ್ಡಮ್ಮ ಅಂತ ಹೇಳ್ತಾಳೆ. ಆದರೆ ಸಾಕು, ತಾಳಿ ಥರ ಇರೋ ಯಾವುದೋ ಒಂದು ಚೈನ್ನ ಕುತ್ತಿಗೆಗೆ ಹಾಕ್ಕೊಂಡು ಮದುವೆ ಆಯಿತು ಅಂತ ಮನೆಗೆ ಬರ್ತಾರೆ ಕರ್ಕೊಂಡು, ಆದರೆ ಇರ್ತಾರೆ, ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಅಂತಾರೆ. ತರಂಗ ಹೇಳ್ತಾಳೆ. ಅದಕ್ಕೆ ಆದಿ ಅವರಮ್ಮ, ಏನೇ ತರಂಗ ಈ ಥರ ಹೇಳ್ತಾ ಇದೀಯಾ, ದೊಡ್ಡವ್ರ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಅವರಮ್ಮ ಹೇಳ್ತಾಳೆ. ಅಲ್ಲಿ ಈ ಥರದ್ದೆಲ್ಲ ಆಲೋಚನೆಗಳು ಆಲ್ರೆಡಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ತರಂಗ, ಅಮ್ಮ ನನ್ನ ತಲೆಯಲ್ಲಿ ಬಂದಿದ್ದಲ್ಲ, ಈಗಿನ ಸಿಚುವೇಶನ್ ಆಗಿದೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಹೆಣ್ಮದ್ವೆನೂ ಹೀಗೆ ಆಯಿತು ಗೊತ್ತಾ ಅಂತ ತರಂಗ ಎಲ್ಲರ ಮುಂದೆ ಹೇಳ್ತಾಳೆ. ಅದಕ್ಕೆ ಯಶೋಮತಿ ಅವರು, ಮನುಷ್ಯ ಎಷ್ಟೇ ಬದಲಾದರೂ ಸಂಪ್ರದಾಯ ಬದಲಾಗಬಾರ್ದು, ಎಷ್ಟೇ ಬದಲಾದರೂ ಸಂಸ್ಕಾರ ಅನ್ನೋದನ್ನ ಮರಿಬಾರ್ದು ಅನ್ನೋದು ಎರಡು ಜೀವಗಳನ್ನು ಒಂದು ಮಾಡೋ ಸಂಸ್ಕಾರ ಅನುಬಂಧ. ಅಲ್ಲೂ ಈ ಸಂಪ್ರದಾಯದ ಪ್ರಕಾರ ಮದುವೆ ಆಗುತ್ತಲ್ಲ, ಅದನ್ನು ಏನೋ ಅದು ಗುಡ್ಡ ಸಂಪ್ರದಾಯ ಅಂತ ಬಿಟ್ಟಾಕೋದಲ್ಲ. ಒಂದು ಸಂಪ್ರದಾಯನೂ ಹಿರಿಯರು ಯೋಚನೆ ಮಾಡಿದ್ದಾರೆ, ನಿಶ್ಚಯ ಮಾಡಿದ್ದಾರೆ. ನಡೆಯುತ್ತಲ್ಲ ಒಂದೊಂದು ಶಾಸ್ತ್ರ ಸಂಪ್ರದಾಯ, ಅದ್ರ ಎಲ್ಲದಕ್ಕೂ ಒಂದೊಂದು ಅರ್ಥ ಇರುತ್ತೆ ಗೊತ್ತಾ. ಪಟ ಆಗಿರ್ಬೋದು, ನಿರೀಕ್ಷಣ ಆಗಿರ್ಬೋದು, ಹೋಮ ಆಗಿರ್ಬೋದು, ಸಪ್ತಪದಿ ಆಗಿರ್ಬೋದು, ಧಾರಣೆ ಆಗಿರ್ಬೋದು, ನಿಮಗೆ ಇದೆಲ್ಲದ್ರ ಬಗ್ಗೆ ಗೊತ್ತಿರುತ್ತೆ. ಈ ನಿರೀಕ್ಷಣ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಪಟ ತೆಗಿತಿದ್ದಂಗೆನೆ ಗಂಡು ಹೆಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಅದನ್ನು ಈಗಿನ ಕಾಲದ ಭಾಷೆನಲ್ಲಿ ಹೇಳಬೇಕು ಅಂದರೆ ಅದನ್ನು ರೊಮ್ಯಾನ್ಸ್ ಅನ್ಬೋದೇನೋ, ಆದರೆ ಅದನ್ನು ಹಿಂದಿನ ಕಾಲದಲ್ಲಿ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಹೇಳೋದಾದರೆ ಹೆಣ್ಣು ಗಂಡನ್ನ, ನೀನು ನನ್ನನ್ನು ಚೆನ್ನಾಗಿ ನೋಡ್ಕೊತೀಯ ಅಂತ ಕೇಳ್ತಾ ಇರ್ತಾಳೆ.
ಅದಕ್ಕೆ ಗಂಡು ನಿನಗೆ ಒಂದು ಸುಭದ್ರವಾದಂತಹ ಜೀವನಾನ ನಿನಗೆ ಕೊಡ್ತೀನಿ ಅಂತ ಗಂಡು ಹೇಳ್ತಾ ಇರ್ತಾನೆ. ಇಬ್ಬರು ಮಧ್ಯದಲ್ಲಿ ನಡೆಯೋ ಸಂಭಾಷಣೆ ಅವರಿಬ್ರಿಗೂ ಮಾತ್ರ ಅರ್ಥ ಆಗ್ತಾ ಇದ್ರು ಕೂಡ ಎಲ್ಲ ಮುಂಚೆನೆ ಗೊತ್ತಿರೋ ಹಿರಿಯರು ಇದನ್ನ ಮದುವೆ ಅನ್ನೋ ಒಂದು ಶಾಸ್ತ್ರದಲ್ಲಿ ಅಡಗಿಸಿಟ್ಟಿದ್ದಾರೆ. ಕ್ಷಣ ಅಂತರ್ಪಟ ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನಡೆಯೋದೇ ಮಾಂಗಲ್ಯ ಧಾರಣೆ. ಮಾಂಗಲ್ಯ ಧಾರಣೆ ಅಂದರೆ ಯಾವುದೋ ಒಂದು ಸರ ಹಾಕ್ಕೊಂಡು ತರಂಗ ಹೇಳ್ದಂಗೆ ಓಡ್ಬಿಡೋದಲ್ಲ. ಟೆಂಪ್ರವರಿ ಮಾಂಗಲ್ಯ ಟೆಂಪ್ರವರಿ ಮದುವೆನೇ ಆಗಿರುತ್ತೆ. ಶಾಸ್ತ್ರೋಕ್ತವಾಗಿ ನಡೆಯೋ ಅಂಥ ಮದುವೆಗೆ ಇರೋ ಅಂಥ ವಿಶಿಷ್ಟತೆಯೇ ಅದು. ಮಾಂಗಲ್ಯ ಧಾರಣೆ ಆದ ತಕ್ಷಣ ಹೆಣ್ಣಿನ ಕೊರಳಿಗೆ ತಾಳಿ ಬಿದ್ದ ತಕ್ಷಣ ಅವನು ಇವನಿಗೆ ಸ್ವಂತ. ಮಾಂಗಲ್ಯ ಧಾರಣೆ ಆಗಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬೀಳ್ತಿದ್ದಂಗೆನೆ ಹೆಣ್ಣಿಗೆ ನಾನು ಇನ್ಮುಂದೆ ಇವನಿಗೆ ಸೇರಿದವಳು ಅನ್ನೋ ಆತ್ಮಭಾವ, ನನ್ನವಳು ಅನ್ನೋ ಆತ್ಮೀಯ ಭಾವ, ನಲ್ಲಿ ಆತ್ಮತೆ ಆತ್ಮೀಯತೆ ಈ ಎರಡನ್ನೂ ಒಗ್ಗೂಡಿಸುವಂತಹ ಶಕ್ತಿ ಶಾಸ್ತ್ರೋಕ್ತವಾಗಿ ನಡೆಯುವಂತಹ ಮದುವೆಯ ಮಾಂಗಲ್ಯ ಧಾರಣೆಯಲ್ಲಿದೆ. ಮದುವೆ ಬಗ್ಗೆ ಯಶೋಮತಿಯವರು ಎಲ್ಲರಿಗೂ ತಿಳಿ ಹೇಳ್ತಾರೆ. ಅದಕ್ಕೆ ಆದಿ ವಾವ್ ದೊಡ್ಡಮ್ಮ, ಇಷ್ಟು ದಿನ ಮದುವೆಗಳಿಗೆ ಎಷ್ಟೋ ಮದುವೆಗಳಿಗೆ ಹೋಗಿರ್ತೀವಿ, ಅದಕ್ಕೆ ಗಿಫ್ಟ್ ಕೊಟ್ಟಿರ್ತೀವಿ, ಅವ್ರಿಗೆ ಕಂಗ್ರಾಟ್ಸ್ ಹೇಳಿರ್ತೀವಿ, ಊಟ ಮಾಡಿರ್ತೀವಿ, ಬಂದಿರ್ತೀವಿ. ಮದುವೆ ಅಂದರೆ ಏನು ಅನ್ನೋದೇ ನಮಗೆ ಇನ್ನೂ ಗೊತ್ತಿರೋಲ್ಲ. ಈಗ ಇದನ್ನೆಲ್ಲ ಕೇಳಿದ್ರೆ ನನಗೆ ಈಗಲೇ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆದಿ ಹೇಳ್ತಾರೆ. ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.